ಆತಿರ. ನಾನು ENT ಹೆಡ್ ಆ್ಯಂಡ್ ನೆಕ್ ಸರ್ಜನ್ ಇದ್ದೀನಿ. ಬ್ಯಾಂಗ್ಳೂರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನಾವು ಇವತ್ತು ಮಾತಾಡ್ತಾ ಇರೋದು ಟಾನ್ಸಿಲೋಲಿತ್ ಇಲ್ಲ ಅಂದರೆ ಟಾನ್ಸಿಲ್ ಕಳ್ಳೆಗಳ ಬಗ್ಗೆ. ಟಾನ್ಸಿಲೋಲಿತ್ ಅಂದರೆ ವೈಟ್ ಆಗಿ ನಮ್ಮದು ಟಾನ್ಸಿಲ್ ಟಿಶ್ಯೂ ಒಳಗಡೆ ನಾವು ಕಾಣೋದು ಈ ಥರ ವೈಟ್ ಆಗಿ ಕಾಣಿಸುತ್ತೆ. ಅದಕ್ಕೆ ತುಂಬ ಜನ ಅದು ನೋಡ್ಕೊಂಡು ಭಯಪಟ್ಟು ಅದು ಇನ್ಫೆಕ್ಷನ್ ಇದೆ ಇಲ್ಲ ಕ್ಯಾನ್ಸರ್ ಇದೆ ಅಂತ ಅಂದ್ಕೊಳ್ತಾರೆ. ಅದು ಯೂಶಲಿ ಅದರಿಂದ ಏನು ಪ್ರಾಬ್ಲಮ್ ಆಗಲ್ಲ. ಇದು ಏನಕ್ಕೆ ಆಗುತ್ತಂದರೆ ನಮ್ಮದು ಟಾನ್ಸಿಲ್ ಟಿಶ್ಯೂ ಅಂದರೆ ತುಂಬ ಸ್ಮೂತಾಗಿ ಇರೋದು ಒಂದು ಬಾಲ್ ಥರ ಸರ್ಫೇಸ್ ಅಲ್ಲ. ಅದರಲ್ಲಿ ತುಂಬ ಕ್ಲೆಫ್ಸ್ ಇಲ್ಲ ಅಂದರೆ ಡಿಪ್ಸ್ ಇದೆ ಮತ್ತು ಫೋಲ್ಡ್ಸ್ ಇದೆ ಸ್ಕಿನ್ನಿಂದ. ಆ ಫೋಲ್ಡ್ಸಲ್ಲಿ ಏನಾಗುತ್ತೆ, ನಾವು ಕೆಲವು ಸತಿ ಊಟ ಮಾಡುವಾಗ ಊಟ ಹೋಗಿ ಅಲ್ಲಿ ಅಂದ್ಕೊಳ್ಳುತ್ತೆ. ಅದು ಅಂದ್ಕೊಂಡಾದ್ಮೇಲೆ ತುಂಬ ದಿನ ಆದಮೇಲೆ ನಮ್ಮದು ಬಾಯಲ್ಲಿ ಇರೋದು ಬ್ಯಾಕ್ಟೀರಿಯಲ್ಲ ಅದು ಊಟ ಮೇಲೆ ಆ್ಯಕ್ಟ್ ಆಗಿ ಕೆಲವು ಸ್ಟೋನ್ ಕ್ರಿಸ್ಟಲ್ಸ್ ಫಾರ್ಮ್ ಆಗುತ್ತೆ. ಅದರಿಂದ ಈ ಫೋಲ್ಡ್ಸ್ ಒಳಗಡೆಯಿಂದ ಒಂದು ವೈಟ್ ಕಲರ್ ಟಿಶ್ಯೂ ಹೊರಗಡೆ ಕಾಣಿಸೋ ಥರ ನಮಗೆ ಅನಿಸುತ್ತೆ. ಸೊ ಇದರಲ್ಲಿ ಜನ ಏನು ಮಾಡ್ತಾರೆ ಅಂದರೆ ಅದು ಕೈ ಹಾಕಿ ಅದು ತೆಗೆಯಕ್ಕೆ ಟ್ರೈ ಮಾಡ್ತಾರೆ, ಇಲ್ಲಾಂದ್ರೆ ಗಾರ್ಗಲ್ ಮಾಡಿ ತೆಗೆಯಕ್ಕೆ ಟ್ರೈ ಮಾಡ್ತಾರೆ. ಯೂಶಲಿ ಅದು ಬರೀ ವೈಟಾಗಿ ಟಾನ್ಸಿಲ್ ಟಿಶ್ಯೂ ಒಳಗಡೆ ಕಾಣಿಸುತ್ತೆ, ಅದರಿಂದ ಬೇರೆ ಏನೂ ತೊಂದರೆ ಬರಲ್ಲ. ಕೆಲವರಿಗೆ ಕೈ ಹಾಕಿ ಅದು ಪದೇ ಮ್ಯಾನಿಪುಲೇಟ್ ಮಾಡ್ತಾ ಇರೋದ್ರಿಂದ ಕೆಲವು ಸತಿ ಅದರಿಂದ ಇನ್ಫೆಕ್ಷನ್ ಬರ್ಬೋದು. ಯೂಶಲಿ ಟಾನ್ಸಿಲೋಲಿತ್ತು ಇಲ್ಲ ಟಾನ್ಸಿಲ್ ಸ್ಟೋನ್ಸಿಂದ ತಾನಾಗಿ ಇನ್ಫೆಕ್ಷನ್ಸ್ ಏನು ಬರೋದಿಲ್ಲ. ನಾವು ಮ್ಯಾನಿಪುಲೇಟ್ ಮಾಡುವಾಗ ಬರುತ್ತೆ, ಇಲ್ಲಾಂದರೆ ತುಂಬ ಅಲ್ಲಿ ಇರಿಟೇಷನ್ ಮಾಡುವಾಗ ಮಾತ್ರ ಕೆಲವು ಸತಿ ಸೆಕೆಂಡ್ರಿ ಇನ್ಫೆಕ್ಷನ್, ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆಗ್ಬೋದು. ಅದು ಏನು ಮಾಡಬೇಕು ಇದಕ್ಕೆ ಅಂದರೆ ಸುಮ್ಮನೆ ನೈಟಲ್ಲಿ ಒಂದು ಸತಿ ಚೆನ್ನಾಗಿ ಗಾರ್ಗಲ್ ಮಾಡಿದ್ರೆ ಸಾಕು, ಅದು ತಾನಾಗಿ ಬಂದುಬಿಡುತ್ತೆ. ತುಂಬ ದೊಡ್ಡದಿದ್ರೆ ಕೆಲವು ಸತಿ ಅದು ದೊಡ್ಡದಾಗಿ ಅದು ಸ್ಮೆಲ್ ಬರೋಕ್ಕೆ ಚಾನ್ಸ್ ಇದೆ. ಇದರಿಂದ ಒಂದೇ ಒಂದು ಡ್ರಾಬ್ಯಾಕ್ ಇರೋದು, ಬಾಯಲ್ಲಿ ಸ್ಮೆಲ್ ಬರ್ಬೋದು. ತುಂಬ ಹಳೆ ಡಿಪಾಸಿಟ್ಸ್ ಇದೆ, ಸ್ಟೋನ್ಸ್ ಎಲ್ಲ ತುಂಬ ದಪ್ಪ ಆಗಿದೆ, ಆ ಥರ ಇದ್ದರೆ ಸ್ವಲ್ಪ ನಾವು ಹೊಸರಾಡುವಾಗ ಈ ಬ್ಯಾಡ್ ಸ್ಮೆಲ್ ಬರ್ಬೋದು. ಅದೇ ಇದ್ರದ್ದು ಮೇನ್ ಡ್ರಾಬ್ಯಾಕ್. ಇದಕ್ಕೆ 100% ಸೊಲ್ಯೂಷನ್ ಅಂದರೆ ಆ್ಯಕ್ಚುಲಿ ಟಾನ್ಸಿಲೆಕ್ಟಮಿನೇ. ಬಟ್ ಇದರಿಂದ ಏನು ಮೇಜರ್ ಡ್ರಾಬ್ಯಾಕ್ಸ್ ಏನು ಇಲ್ಲ. ಅದಕ್ಕೋಸ್ಕರ ನಾವು ಎಲ್ರಿಗೂ ಟಾನ್ಸಿಲೆಕ್ಟಮಿ ಮಾಡೋದು ಅಡ್ವೈಸ್ ಮಾಡಲ್ಲ. ಬಟ್ ತುಂಬ ಪ್ರಾಬ್ಲಮ್ ಇದ್ದರೆ ಮಾತ್ರ ಒಂದೇ ಒಂದು 100% ಸೊಲ್ಯೂಷನ್. ನಾವು ಟಾನ್ಸಿಲ್ಸ್ ತೆಗೆದ್ರೆ ಅದರ ಒಳಗಡೆ ಈ ಥರ ಫೋಲ್ಡ್ಸಲ್ಲಿ ಇರೋದು ಈ ಟಾನ್ಸಿಲ್ ಸ್ಟೋನ್ಸನ್ನು ಟ್ರೀಟ್ಮೆಂಟ್ ಆಗುತ್ತೆ. ಬಟ್ ಆದಷ್ಟು ಇದು ನಾರ್ಮಲ್ ಆಗಿ ಬರೋರಿಗೆ ಇದೇನು ಟಾನ್ಸಿಲೆಕ್ಟಮಿ ಮಾಡೋದು ಬೇಕಿಲ್ಲ. ಸುಮ್ಮನೆ ಗಾರ್ಗಲ್ ಮಾಡಿದ್ರೆ ತಾನಾಗಿ ಹೋಗ್ಬಿಡುತ್ತೆ.